ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಷತ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ಭಾಳ ಸ್ಪಷ್ಟವಾಗಿ ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ವಿಶ್ವದ ರಾಜಕೀಯ ಪಲ್ಲಟಕ್ಕೆ ಇವತ್ತು ಅತ್ಯಂತ ಸಮರ್ಪಕ ಮತ್ತು ಸಂಘರ್ಷಮಯ ದಿನ ಇದಾಗ್ಯದ ಅಂತೇಳಿ. ಬದಲಾವಣೆ ನಿಶ್ಚಿತ ಆಗುವಂಥದ್ದು. ಯಾರು ಗೆದ್ದರು ಯಾರು ಸೋತರು ಇದು ಮುಖ್ಯ ಅಲ್ಲ, ವ್ಯವಸ್ಥೆ ಬದಲಾಗುವಂಥ ಸಂದರ್ಭ ಬಂದಿದೆ. ಯಾಕಂದ್ರೆ ಇವತ್ತು ಇಡೀ ವಿಶ್ವವನ್ನು ಒಂದು ಫೈನಲ್ ಹಂತದಿಂದ ನಿಲ್ಲುವಂಥದ್ದು ಯಾವುದಪ್ಪ ಅಂದ್ರೆ ಎಣ್ಣೆ. ನಾವು ಇವತ್ತು ಎಷ್ಟೋ ಎಣ್ಣೆ ಮೇಲೆಲ್ಲ ನಾವು ನಿರ್ಭರ್ ಅಥವಾ ಅದ್ರ ಮೇಲೆ ನಾವು ಎಷ್ಟು ನಿಂತಿದ್ದೀವಿ ಅಂತಂದ್ರೆ ವಿ ಕೆನಾಟ್ ಇಮ್ಯಾಜಿನ್. ಇವತ್ತಿನ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಈ ದೇಶದ ಈವನ್ ರೈತರು ಸಹಿತ ಈ ಡೀಸೆಲು ಎಣ್ಣೆ ಇದ್ರ ಮೇಲೆ ನಿಂತು ಹೋಗಿಬಿಟ್ಟದ. ಇಡೀ ವಿಶ್ವದ ಶ್ವಾಸಕೋಶ ಅದಾಗಿದೆ. ಹೀಗಾಗಿ ಅದರ ಮೇಲೆ ಹಿಡಿದು ಸಾಧಿಸೋದಕ್ಕಾಗಿ ಅಮೇರಿಕ ಸಾಕಷ್ಟು ಪ್ರಯತ್ನ ಮಾಡಿತು. ಅದರಲ್ಲೇ ಕೊನೆ ಹಂತಕ್ಕೆ ಬಂದ ಅಪಯಶಸ್ಸನ್ನು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದವು. ಇರಾನ್ ಅಂತೂ ಇವತ್ತು ಗಟ್ಟಿಮುಟ್ಟಾಗಿ ಅಮೇರಿಕ ವಿರೋಧವಾಗಿ ಇಸ್ರೇಲ್ ವಿರೋಧವಾಗಿ ನಿಂತು ಬಿಟ್ಟದ. ಅವರ ಡಾಮಿನೆನ್ಷನ್ ಮುರಿದ ಬಿಡಬೇಕಪ್ಪ ಅದ್ರ ಮೇಲಿಂದ ಅನ್ನುವಂಥದ್ದು. ಅದು ನಿಜವಾಗಿ ಒಬ್ಬ ಡಾಮಿನೆನ್ಸ್ ಇರ್ಕೊಡೋದು ಅದ್ರ ಮೇಲೆ. ಯಾಕಪ್ಪ ಅಂತಂದರೆ ಅದು ವಿಶ್ವದ ಆಸ್ತಿ. ಎಣ್ಣೆ ಎನ್ನುವಂಥದ್ದು ವಿಶ್ವದ ಆಸ್ತಿ. ಇರ್ಬೋದು ಕೆಲವೊಂದು ದೇಶಗಳಲ್ಲಿ ಹಂಚೋಗಿ ಇರ್ಬೋದು. ಅದ್ರ ಮೇಲೆ ಯಾವುದೇ ಒಬ್ಬರ ನಿಯಂತ್ರಣ ಆಗೋಕ್ಕಿಂತಲೂ ವಿಶ್ವದ ಎಣ್ಣೆ ಎಲ್ಲರಿಗೂ ಸಮವಾಗಿ ಹಂಚಿ ಹೋಗುವಂಥ ಒಂದು ವ್ಯವಸ್ಥೆ. ಅವರ ಆ ಎಣ್ಣೆಂತ ತಯಾರಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಣ್ಣೆ ಸಹ ನೈಸರ್ಗಿಕವಾಗಿ ಬಂದಂಥದ್ದು, ನಿಸರ್ಗವನ್ನು ಕೊಟ್ಟಂಥದ್ದು. ಅದು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಎಲ್ಲ ದೇಶಗಳು ಮಾಡಬೇಕಾಗಿದೆ. ಅದರಲ್ಲಿ ಒಂದಿಷ್ಟು ಯಾವ ದೇಶಗಳಲ್ಲೇ ಹೆಚ್ಚಿಗೆ ಉತ್ಪನ್ನ ಆಗ್ತದೋ ಅಲ್ಲಿ ಲಾಭ ಸಹ ಬಯಸುವಂಥದ್ದು. ಅದು ನಡೆಕ್ಕೆ ಅಲ್ಲಿಯೂ ಸಹ ದಲ್ಲಾಳಿಗಳು. ಅಮೇರಿಕ ಒಂದು ದಲ್ಲಾಳಿ. ಇವತ್ತು ಇರಾನನು ಅದರಿಂದ ಚೀನಾನು ಮುಂದೆ ಬರೋ ದಿನಗಳಲ್ಲಿ ದಲ್ಲಾಳಿ ಆಗ್ಬೋದೇನೋ. ಗೆದ್ದವರು ಯಾವಾಗಲೂ ರಾಜರಾಗ್ತಾ ಇರ್ತಾರೆ. ಜನಪರವಾದ ಕೆಲಸಗಳಿಂದ ಚೀನಾನು ಸಹ ಒಂದು ಡಿಕ್ಟೇಟರ್ ದೇಶ ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ದೇಶ ಅಮೇರಿಕ. ಇವತ್ತು ನನ್ನ ಕೈಯಾಗೆ ಎಲ್ಲ ಇರಲಿ, ಅಮೇರಿಕ ಇಸ್ ದ ಫಸ್ಟ್, ಉಳಿದವ್ರು ಲಾಸ್ಟ್ ಅನ್ನುವಂಥ ಮಾತ್ರ ಕೇಳಿದಾಗ ಮತ್ತು ಚೈನಾ ಅದು ದೊಡ್ಡಪ್ಪ, ಅದು ದೊಡ್ಡವ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಇವತ್ತು ಇವೆರಡೂ ಡಾಮಿನೆನ್ಸಿ, ಒಂದು ಕಡೆ ರಷ್ಯಾ ಚೀನಾ, ಇನ್ನೊಂದು ಕಡೆ ಅಮೇರಿಕ ಇಸ್ರೇಲ್ ಅಂತವು ವಿಶ್ವದ ಮೇಲೆ ಡಾಮಿನೆನ್ಸಿ ಮಾಡೋದನ್ನು ಇವತ್ತು ನಾವೆಲ್ಲರೂ ಕೂಡಿ ತಪ್ಪಿಸ್ಬೇಕಾಗಿದೆ. ಅದಕ್ಕೆ ನೆಹರೂರವರ ಸಿದ್ಧಾಂತ ಇವತ್ತು ಭಾಳ ಅವಶ್ಯದ. ನಾನ್ ಅಲೈನ್ಮೆಂಟ್ ಮೂಮೆಂಟ್, ಅಲಿಪ್ತ ನೀತಿ. ಯಾರೂ ಇಲ್ಲಪ್ಪ, ಎಲ್ಲರೂ ಕುಡ್ಕೊಂಡು ಹೋಗುವಂಥ, ಸರ್ವರು ಅದನ್ನು ತೊಗೊಂಡು ಹೋಗುವಂಥ, ಸರ್ವರು ಉಪಯೋಗ ಮಾಡುವಂಥದ್ದು. ಯಾಕೆಂದ್ರೆ ನಿಸರ್ಗದಿಂದ ತಯಾರಾಗುವಂಥದ್ದು. ಗ್ಯಾಸ ನಿಸರ್ಗದಿಂದ, ಎಣ್ಣೆ ನಿಸರ್ಗದಿಂದ. ನಮಗೆ ಕೊಟ್ಟಂಥ ದೊಡ್ಡ ದೇಣಿಗೆ. ನಾವು ದೇಶಗಳು ಮಾಡ್ಕೊಂಡಿವಿ ಅಷ್ಟೇ, ಡಿವೈಡ್ ಮಾಡಿಕೊಂಡು ನಮ್ಮನ್ನು ನಾವು ಆಳ್ಕೊಳ್ತಾ ಇದ್ದೀವಿ. ಅಡ್ಡಿ ಇಲ್ಲ, ಮಾಡ್ಕೊಳ್ಳಿ, ಅಲ್ಲಿ ಲಾಭನೂ ತೊಗೊಳ್ಳಿ, ಅದೇ ಕಾಲಕ್ಕೆ ಉಳಿದ ಜನಕ್ಕೂ ಸಿಗಲಿ ಅನ್ನುವಂಥದ್ದು ಇವತ್ತು ಭಾಳ ಪ್ರಮುಖದ. ಹೀಗಾಗಿ ಯಾರು ಡಾಮಿನೆನ್ಸ್ ಬೇಕಾಗಿದೆ. ಹಾರ್ಮುಜ್ ಮೇಲಂತೂ ಇವತ್ತು ಇರಾನ ಚೈನಾದ ಸಹಾಯದಿಂದ ಯುವಾನನ್ನು ನಾಣ್ಯ ಮಾಡೋ ಸಲುವಾಗಿ ಅಥವಾ ವಿಶ್ವದ ಒಂದು ನಾಣ್ಯ ಪೆಟ್ರೋ ಯುವಾನ್ ಮಾಡಲಿಕ್ಕೆ ಹೊರಟದು. ಅದಾಗಬಾರ್ದು. ಪೆಟ್ರೋ ಯುವಾನು ಆಗಬಾರ್ದು, ಪೆಟ್ರೋ ಡಾಲರ್ ಆಗಬಾರ್ದು, ಪೆಟ್ರೋ ರೂಪಾಯಿ ಆಗಬಾರ್ದು. ಎಲ್ಲರದ್ದು ಅಲ್ಲಿ ಸಮಾನವಾಗಿ ಹಿಡಿಯುವಂಥ ಕೆಲಸ ಇವತ್ತು ಆಗುವಂಥದ್ದು ಬಂದಂಥ ಇವತ್ತಂತ. ಅದಕ್ಕಾಗಿ ಇವತ್ತು ನಮ್ಮ ಯುರೋಪಿಯನ್ ಯೂನಿಯನ್, ನಿಮ್ಗೆ ಗೊತ್ತದ, ನ್ಯಾಟೋ ಮತ್ತು ಅಮೇರಿಕ ಎಷ್ಟು ಗಳಸ್ಯ ಕಂಠಸ್ಥ ದೋಸ್ತಿಪ್ಪ ಅಂತಂದ್ರೆ ಒಬ್ಬರು ಬಿಟ್ಟು ಒಬ್ರು ಇಲ್ಲ ಅಂತೇಳಿ 1945 ನಂತರ ಯುದ್ಧ ಏನಾಗ್ತದೆ, ಎರಡನೇ ಮಹಾಯುದ್ಧ, ಎರಡು ಜೋಡಿಯಾಗಿ ಬಂದಂಥವು ನ್ಯಾಟೋ ಮತ್ತು ಅಮೇರಿಕ. ಆದರೆ ದುರಾಸೆ, ಎಣ್ಣೆ ದುರಾಸೆಯಿಂದ ಅಮೇರಿಕ ಇವನ್ನೆಲ್ಲ ದೂರ ಸರಿಸ್ತು. ಆ ಯುರೋಪಿಯನ್ ಯೂನಿಯನ್ಗೂ ಇವತ್ತು ಅನಿಸದ ಏನಪ್ಪ, ಯಾರಾದರೂ ಎಂಥ ಒಬ್ಬ ಪ್ರಜಾಪ್ರಭುತ್ವವಾಗಿದ್ದರೂ ತಮ್ಮ ಡಾಮಿನೇಷನ್ ಹೆಚ್ಚು ಮಾಡಿಸೋವಾಗ ಅವರು ಡಿಕ್ಟೇಟರ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿನ ಇವತ್ತು ಅವ್ರು ಸಪೋರ್ಟ್ ಮಾಡಲಾರ್ದ ಅವ್ರು ಕರೆದರೂ ಸಹಿತ ಅಮೇರಿಕನ್ ಬರ್ರಿಪ್ಪ ನಮ್ಗೆ ಹೆಲ್ಪ್ ಮಾಡೋ ಬರ್ರಿ ಅಂತೇಳಿ. ಮೊದಲಂತೂ ಅಹಂಕಾರದಿಂದ ನಾವು ಗೆಲ್ತೀವಿ, ಅದೇನು ಇರಾನ್ ಅಂತ ದೊಡ್ಡ ದೇಶ ಅಲ್ಲ, ಕಿತ್ತಿಡ್ತೀವಿ ಅದನ್ನಂತೇಳಿ ಹೋದರು. ಆದರೆ ದುರ್ದೈವ, ಅವ್ರ ದುರಂತ ಅಲ್ಲಿ ಆದಿದ್ದೇ ಬೇರೆ ಆಗಿದೆ. ಇವತ್ತು ಯಾವ ಒಂದು ಕೊಲ್ಲಿ ರಾಷ್ಟ್ರಗಳಿದ್ದಂಥ ತನ್ನ ಸೈನ್ಯದ ನೆಲೆಯಿಂದ ಇರಾನನ್ನು ಹೆಣಿಬೇಕಂತ ಹೋಗಿತ್ತೋ ಅದೇ ಇವತ್ತೆಲ್ಲ ನಾಶ ಹೋಗ್ತಾ ಇದ್ದಾವ. ಅಲ್ಲಿ ಇರ್ಕೊಡ್ತಾ ಇಲ್ಲ ಇರಾನದ ಬಾಂಬ್ಗಳು, ಇರಾನದ ಕ್ಷಿಪಣಿಗಳು ಬಂದು ಹಾರಿಸ್ತಾ ಇದ್ದಾರೆ. ಇದು ಅಮೇರಿಕಾದ ಒಂದು ಹೋಟೆಲ್ ಕಂಡ್ರು, ಅಮೇರಿಕಾದ ಸೈನ್ಯದಂಥದ್ದು ಮತ್ತೆ ನುಕ್ಕೊಂಡ್ರು, ಅಥವಾ ಅಲ್ಲಿ ಸೈನ್ಯ ನೆಲೆಗಳನ್ನಾಗಿರ್ಬೋದು ಅಥವಾ ಬ್ಯಾಂಕ್ಗಳನ್ನಾಗಿರ್ಬೋದು, ಎಲ್ಲರೂ ಹೊಡೆದು ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಅಮೇರಿಕಾಗನ ನೆಲೆ ಇಲ್ಲದಂಥ ಪ್ರಸಂಗ ಇಲ್ಲ. ಅವರೇನು ಈ ಪ್ರೊಟೆಕ್ಷನ್ ಮಾಡ್ತಾರೆ ಈ ಕೊಲ್ಲಿ ರಾಷ್ಟ್ರಗಳನ್ನು. ಇವತ್ತು ಕೊಲ್ಲಿ ರಾಷ್ಟ್ರಗಳು ಗೊತ್ತಾಗ್ಯದ. ಇವತ್ತು ಅರಬ್ ರಾಷ್ಟ್ರಗಳಾಗಿರ್ಬೋದು, UAE ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಎಲ್ಲ ರಾಷ್ಟ್ರ ಇವತ್ತು ಅನಿಸ್ಲಿಕ್ಕತ್ತದ ಅಮೇರಿಕದಿಂದ ನಮಗೆ ಸುರಕ್ಷತೆ ಇಲ್ಲ, ಇಸ್ರೇಲ್ದಿಂದ ನಮಗೆ ಸುರಕ್ಷತೆ ಇಲ್ಲ. ಸ್ವತಃ ಒಂದು ಕಾಲಕ್ಕೆ ಇಸ್ರೇಲ್ ಹೇಳ್ತಾ ಇತ್ತು, ನಾನು ಡೋಮ್ ಮಾಡ್ಕೊಂಡಿದ್ದೀನಿ, ಐರನ್ ಡೋಮ್ ಮಾಡ್ಕೊಂಡಿದ್ದೀನಿ, ನನ್ನಲ್ಲಿ ಯಾವ ಬಾಂಬ್ ಬೀಳೋದಿಲ್ಲ ಅಂತೇಳಿ. ಆದರೆ ಇವತ್ತು ಇಡೀ ಇಸ್ರೇಲ್ ಹೊತ್ತು ಉರಿತಾ ಇದೆ.
ಇದಕ್ಕೆ ಏನು ಕಾರಣಪ್ಪ ಅಂದ್ರೆ ಅದಕ್ಕಿಂತ ಬಲಿಷ್ಠರಲ್ಲಿದ್ದಾರೆ, ಅದಕ್ಕೆ ಉನ್ನತವಾದ ನಾಲೆಜನ್ನು ಜ್ಞಾನವನ್ನು ಅದು ಬಾಂಬ್ ರೂಪದಲ್ಲಿ ತಯಾರು ಮಾಡಿ ಈ ಚೈನಾ ಮತ್ತು ಇರಾನ್ದವರು. ಇರಾನಕ್ಕೆ ಅದನ್ನು ಅಸ್ತಿತ್ವ ಪ್ರಶ್ನೆ ಅದ, ಇಸ್ರೇಲ್ಗೂ ತನ್ನ ಅಸ್ತಿತ್ವ ಇತ್ತು, ಅದು ಈಗಾಗಲೇ ಅಸ್ತಿತ್ವ ಪಡ್ಕೊಂಡಿತ್ತು. ಆದರೂ ದುರಾಸೆ ಗ್ರೇಟರ್ ಇಸ್ರೇಲ್ ಮಾಡ್ಬೇಕಂತೇಳಿ, ಇನ್ನೂ ದೊಡ್ಡದು ಮಾಡ್ಬೇಕಂತೇಳಿ ಬುದ್ಧಿವಂತಿಕೆ ಜೊತೆಗೆ ಜ್ಞಾನ, ಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಒಂದು ಪ್ರತಿಯೊಂದು ಫೀಲ್ಡಲ್ಲಿ ಭಾಳ ಜ್ಞಾನವನ್ನು ಪಡ್ಕೊಂಡಂಥ ಇಸ್ರೇಲ್ ಯಹೂದಿಗಳು ನಮ್ಮಷ್ಟು ಜ್ಞಾನ ಯಾರಿಲ್ಲ, ನಮ್ಮಷ್ಟು ಬಲಿಷ್ಠರು ಯಾರಿಲ್ಲ ಅಂತೇಳಿ ಹುಚ್ಚುತನದ ಪರಮಾವಧಿ ಅಮೆರಿಕ ಜೊತೆಗಿದ್ರೆ ಸಾಕು ನಮಗೆ ವಿಶ್ವವನ್ನು ಗೆಲ್ತೀವಿ ಅನ್ನುವಂಥ ಅಹಂಕಾರದಿಂದ ಇಳಿದಕ್ಕೆ ಇವತ್ತು ಅಹಂಕಾರಕ್ಕೆ ಟೇಸ್ಟ್ ಬಿದ್ದದ. ಇವತ್ತು ಸ್ವತಃ ಉಳಿತಾವೇನಪ್ಪ ಅನ್ನುವಷ್ಟು ಮಟ್ಟಿಗೆ ಇವತ್ತು ಇರಾನ್ ಇದು ದಾಳಿ ಮಾಡ್ತಾರೆ. ಅದ್ರ ಜೊತೆಗೆ ಹೂತಿ ಅಂತ ಬರ್ತಾ ಇದ್ದಾರೆ ಯಮನ್ ದೇಶದಲ್ಲಿ, ಅವರು ಅಲ್ಲಿಯ ಸಂಘರ್ಷಮಯ ಹೋರಾಟ ಮಾಡಿದಂಥ ಜನ ಈ ಒಂದು ಇಸ್ರೇಲ್ ದಾಳಿಯಿಂದ ಒಂದು ಚೂರು ಹೋಗಿದ್ರು. ಲೆಬ್ನಾನದಲ್ಲಿ ಅಂತ ಹಿಜ್ಬುಲ್ಲಾ ಆಗಿರ್ಬೋದು, ಹೂತೀಸ್ ಆಗಿರ್ಬೋದು, ಇವರು ಸಹಿತ ಇವರು ವಿರೋಧಿಗಳು, ಇಸ್ರೇಲಿಗಳ ಯಹೂದಿಗಳ ವಿರೋಧಿಗಳು, ಇವರು ಸಾಕಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಈ ಒಂದಿಷ್ಟು ಅರಬ್ ದೇಶಗಳು ನಾವೇಳ್ತೀವಿ ರೆಡ್ ಸಿ ಮೂಲಕ ಒಂದಿಷ್ಟು ಏನಪ್ಪ ಅವರು ಆಯಿಲನ್ನು ಕಳಿಸ್ತಾಯಿದ್ರು, ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಅದರ ಸ್ಥಿತಿ ಇವತ್ತು ಬಂದ್ ಮಾಡೋ ಸ್ಥಿತಿಗೆ ಹೂತಿಗಳು ಬಂದಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಸಡಲ ಯುದ್ಧ ಅಮೇರಿಕಾ ಸೋತಿಂದ ಹೋಗಬೇಕು, ಇಲ್ಲ ಅಮೇರಿಕಾ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಇರಾನನ್ನು ಮತ್ತು ಚೈನಾವನ್ನು ಸೋಲಿಸಬೇಕು, ಈ ಹಂತಕ್ಕೆ ಬಂದಿರ್ತದೆ. ಇದೆಲ್ಲ ಸಾಧ್ಯನಾ ಅಂತೇಳಿ. ಯಾಕಂದ್ರೆ ಅಮೇರಿಕನ್ಸ್ ಅವರು ವ್ಯಾಪಾರಿಗಳು, ತಮ್ಮ ಲಾಭ ಆಗುವಂಥದ್ದು. ಎರಡನೇ ಮಹಾಯುದ್ಧದಲ್ಲಿ ಲಾಭ ಹೆಂಗಾಗಿತ್ತಂದ್ರೆ ಏಕದಮ್ ಲಾಸ್ಟಕ್ಕೆ ಬಂದಿದ್ದರು, ಅದು ಅವ್ರ ಹಡಗುಗಳನ್ನ ಮುಳುಗಿಸಿದ್ದಕ್ಕಾಗಿ, ಈ ಜಪಾನ್ ಮುಳುಗಿಸಿದ್ದಕ್ಕಾಗಿ ಬಂದರು. ಹಾಗೆಲ್ಲ ಸುಂದಾಗಿದ್ದು ಎಲ್ಲ ಎರಡು ಮಿತ್ರ ರಾಷ್ಟ್ರಗಳು, ಶತ್ರು ರಾಷ್ಟ್ರಗಳು. ಅವತ್ತು ಇಟ್ಲಿ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಸ್ವತಃ ಜಪಾನ್ ಆಗಿರ್ಬೋದು, ಎಲ್ಲರೂ ಸುನ್ನಾಗಿದ್ದು. ಅಂಥ ಸಂದರ್ಭದಲ್ಲೇ ಅಣುಬಾಂಬ್ಗಳಂತಂದು ನಮ್ಮ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿ ಹೀರೋ ಆಗಿಬಿಟ್ಟಿದ್ರು ಅಮೇರಿಕದ. ಅವ್ರು ಭಾಳ ಬಲಿಷ್ಠಪ್ಪ, ಸೂಪರ್ ಪವರ್ ಅಂತೇಳಿ. ಇವತ್ತು ಸೂಪರ್ ಪವರ್ ಬನ್ನಿ ಇವತ್ತು ಗೊತ್ತಾಗ್ಯದ, ನಾವು ನಿಮ್ಮನ್ನು ಗೆಲ್ಲಬಲ್ಲಿ ಅನ್ನುವಂಥ ಮೆಸೇಜನ್ನು ಇವತ್ತು ಇರಾನ್ ಕೊಟ್ಟದ್ದು. ಹೀಗಾಗಿ ಹೊಸದಾದ ಅರ್ಥವ್ಯವಸ್ಥೆ ಜಗದಲ್ಲಿ ಬರುವಂಥ ಸಂದರ್ಭದಲ್ಲೇ ಭಾರತವು ತನ್ನದೇ ಆದಂಥ ಒಂದು ಹೊಸ ಅರ್ಥನೀತಿಯನ್ನು, ವಿದೇಶಾಂಗ ನೀತಿಯನ್ನು ಎರಡನ್ನೂ ಮಾಡುವಂಥ ಒಂದು ಸಂದರ್ಭ ಬಂದದ್ದು. ಈ ಸಂದರ್ಭ ತಾನಾಗಿ ಒದಗಿ ಬಂದಂಥ ಒಂದು ಸುಸಂದರ್ಭ. ಇದನ್ನು ಉಪಯೋಗ ಮಾಡುವಂಥ ಕಲೆಯನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ವಿಜ್ಞಾನವನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ಇದು ಮೋದಿಯವ್ರು ಬಿಟ್ಟ ವಿಷಯ. ಅದೇನಿರಲಿ, ಈಗ ಮಾತ್ರ ಈಗಿನ ಸಂದರ್ಭದಲ್ಲೇ ಇರಾನ್ ಈ ರಷ್ಯಾ ಮತ್ತು ಚೀನಾಗಳ ಪರವಾಗಿ ಹೋರಾಟ ಮಾಡುವಂಥ ಇಸ್ರೇಲ್ ಆದಂಗಾಗ್ಯದ. ಇವತ್ತು ಅದು ಅಲ್ಲಿ ಡಿಕ್ಟೇಟರ್ ಹಾಕೂಡುದು ಅನ್ನೋದು ನಾವು ಈ ಸಂದರ್ಭ ಮಾಡ್ತಾನೆ. ಉದ್ಯೋಗ ಮಾಡಲಿ, ವ್ಯಾಪಾರ ಮಾಡಲಿ, ಒಂದು ಜೆನ್ಯೂನ್ ರೇಟನ್ನು ಕಟ್ಟುವಂಥದ್ದಾಗಲಿ, ಆದರೆ ಮತ್ತೊಂದು ಡಿಕ್ಟೇಟರ್ ದೇಶದ ಆಗಬಾರ್ದು ಅನ್ನೋ ಕಾಳಜಿಗಾಗಿ ಮಾತಾ. ಆದರೆ ಇಷ್ಟು ಮಾತ್ರ ಸತ್ಯ ಆಗ್ಯದ, ಅಮೇರಿಕಾ ತನ್ನ ಮೊದಲಿನ ಡಾಮಿನೇಷನ್ನ ಇನ್ನು ಉಳಿಸ್ಕೊಳ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಮೂಡಿಬಿಟ್ಟದ. ಅಮೇರಿಕಾಗೂ ಅಷ್ಟೇ ಕಷ್ಟದ, ಯಾಕಂದರೆ ಕ್ಯಾಬಿನೆಟ್ದಲ್ಲಿ ಒಪ್ಪಿಗೆ ಪಡ್ಕೋಬೇಕು, ಮಾಡಬೇಕು, ಕಾಂಗ್ರೆಸ್ ಒಪ್ಪಬೇಕು, ಆಮೇಲೆ ದುಡ್ಡನ್ನು ಬಿಡುಗಡೆ ಮಾಡಬೇಕು, ಯುದ್ಧಕ್ಕೆ ಇಳಿಬೇಕು, ಇವೆಲ್ಲ ಆವಾಗ ದೊಡ್ಡ ಹೋರಾಟಗಳಿದ್ದಾವೆ. ಅದರಿಂದ ಮತ್ತು ಮೇಲಾಗಿ ಅಲ್ಲಿಯ ಜನ ವ್ಯಾಪಾರ ನೋಡ್ತಾ ಇದ್ದಾರೆ, ಯುದ್ಧ ಗೆದ್ದು ನಮ್ಗೆ ಬರೋ ಲಾಭ ಏನು ಅಂತೇಳಿ. ಇಲ್ಲಾಂದ್ರೆ ಯಾಕಂದರೆ ಇವತ್ತು ಯಾವ ಹಂತಕ್ಕೆ ಬಂದಿರ್ತದಪ್ಪ ಅಂದ್ರೆ ಇರಾನ್ ಸೂಯಿಸೈಡ್ ತನ್ನ ಬಾಂಬ್ ಹಾಕ್ಕೊಂಡು ಆದ್ರೂ ಸಹಿತ ಇಡೀ ವಿಶ್ವನ ಹಾಳು ಮಾಡಬೇಕಪ್ಪ ನಾವು. ಖರ್ಗ್ ಅಲ್ಲಿ ಎಣ್ಣೆ ಬರ್ತದೆ, ಒಂದು ಅಮೇರಿಕ ಭಾಷೆ ಆಗೋಗಿದ್ರೆ ಅದನ್ನು ಸಹಿತ ನಾಶ ಮಾಡಬೇಕಪ್ಪ ನಾವು ಅನ್ನುವಂಥ ಹುಚ್ಚು ತಂದು ಪರಮಾವಧಿ ಸೇರಿದ್ರಿಂದಾಗಿ ಇವತ್ತು ಅಮೇರಿಕ ಒಂದು ನ್ಯೂಟ್ರಲ್ ಆಗಿದ್ದು ಒಂದು ವಿಚಾರ ಮಾಡಿ ಖರ್ಗು ಉಳಿಬೇಕು, ಎಣ್ಣೆನೂ ಸಿಗಬೇಕು ಎಲ್ಲರಿಗೂ. ಆ ದಿಸೆಯಲ್ಲಿ ತನ್ನ ಅಧಿಕಾರ ನಡೆದೇ ಹೋದರೂ ಸಹಿತ ಜಗತ್ತಿಗೆ ಶಾಂತಿ ಸಿಗಬೇಕು ಮತ್ತು ನಾವು ಶಾಂತಿಯಿಂದ ಇರಬೇಕಾಗಿದ್ರೆ. ಯಾಕಂದ್ರೆ ಹುಚ್ಚುತನದ ಪರಮಾವಧಿ ಈಗ ನೀವು ಹೇಳಿದ್ರೆ 4,000 ಕಿಲೋಮೀಟರ್ ಹೋಗಿ ಆ ಒಂದು ಬಾಂಬ್ ಹಾಕಿದ್ದು ಈ ಒಂದು ಇರಾನ್. ಆಮೇಲೆ ಈ ಆಲ್ರೆಡಿ ಚೈನಾದಲ್ಲೂ ಸಹಿತ ಅಂಥ ಕ್ಷಿಪಣಿಗಳಿದ್ದಾವೆ, ಒಂದು ಸುದ್ದಿಗಳಿದ್ದಾವೆ. ಅಮೇರಿಕಾದ ವಾಷಿಂಗ್ಟನ್ ಮೇಲೆ ಇನ್ನುಳಿದ ಮೇಲೆ ಗುರಿ ಇಟ್ಕೊಂಡು ಕೊಡ್ತಂಥವು. ಇದೆಲ್ಲ ಕುಡ್ಕೊಂಡು 3ನೇ ವಿಶ್ವಯುದ್ಧಕ್ಕೆ ಕಾರಣ ಆಗಬಾರ್ದು. ಆ ದಿಶೆಯಲ್ಲಿ ಚಿಂತನೆ ಅಮೇರಿಕಲ್ಲೂ ನಡೆದು, ಯಾಕಂದರೆ ಅಮೇರಿಕನ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಅನಗತ್ಯ ಯುದ್ಧ ಮಾಡಿ ನಾವು ಹಾಳಾಗಿದ್ವು, ಇದನ್ನ ತಾತ್ಕಾಲಿಕ ಶಮನ ಮಾಡಿ ನಂತರ ಮುಂದೆ ನೋಡಿದ್ರೆ ಆಯಿತು ವ್ಯಾಪಾರ ಯಾವ ರೀತಿ ಡೆವಲಪ್ ಆಗ್ತದೆ ಅಂತೇಳಿ. ಅದು ಒಂದು ಕ್ಲಿಯರ್ ಆಗ್ಯದ, ಈ ಒಂದು ಮಿಡ್ಲ್ ಈಸ್ಟ್ದಿಂದ, ಈ ಒಂದು ಕೊಲ್ಲಿ ರಾಷ್ಟ್ರಗಳಿಂದ ಯಾವ ಪ್ರಮಾಣದಲ್ಲಿ $1 ಟ್ರಿಲಿಯನ್ ಅಂತ ಲಾಭ ಆಗ್ತಾಯಿತ್ತೋ ಅದು ಇನ್ನು ಮೋಸ್ಟ್ಲಿ ಅಮೇರಿಕಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಮೇರಿಕ ಏನಾದರೂ ದೊಡ್ಡ ಪ್ರಮಾಣದ ಯುದ್ಧ ಮಾಡೀತಾ ಅನ್ನೋ ಒಂದು ಭಯ ಬಿಟ್ಟರೆ ಉಳಿದಿಲ್ಲ. ಅಷ್ಟು ಅವ್ರು ಮಾಡಲಿಕ್ಕಿಲ್ಲ. ಯಾಕಂದ್ರೆ ಗಳಿಸುವವನಿಗೆ ಸಾಕಷ್ಟು ಆಗಿಲ್ಲ, ಬುದ್ಧಿವಂತಿಗೆ ಯುದ್ಧ ಮಾಡಿ ಗೆಲ್ಲಬೇಕಂತ ಅನ್ನೋಂಥದ್ದು ಇರೋದಿಲ್ಲ. ಆದರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡೋಣ. ಆದರೆ ಇರಾನ್ ಮಾತ್ರ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಯುದ್ಧದ ಉನ್ಮಾದ 50 ವರ್ಷದಿಂದ ಬೆಳೆಸ್ಕೊಂಡು ಬಂದದ್ದು ಅದು. ಅದರ ಸಣ್ಣ ಹುಡುಗ ಸಹಿತ ಇವತ್ತು 12 ವರ್ಷ ಹುಡುಗ ಸಹಿತ ಭಾಗ್ಯ ಆಗ್ತಾಯಿದ್ದಾರೆ, ಸುದ್ದಿಗಳು ಬರ್ತಾಯಿದ್ದಾವೆ. ಇದು
ಭಾಳ ಭಯಾನಕವಾದದ್ದು. ಆದಷ್ಟು ನಿಂತಷ್ಟು ಒಳ್ಳೆಯದು ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಭಾರತ ಆದರೂ ಸಹಿತ ತನ್ನ ಇಲ್ಲಿವರೆಗಿನ ಅಮೆರಿಕ ಪರ ಇದ್ದಂಥ ನಿಲುವನ್ನು ಬದಲು ಮಾಡ್ಕೊಳ್ಳುವಂಥ ಸಮಯ ಬಂದದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಇವತ್ತಿನ ಸ್ಥಿತಿಗತಿ. ನಾಳೆಗೆ ಏನಾಗ್ತದೆ ನೋಡೋಣ. ಒಂದು ತಿಂಗಳು ಆಗ್ತಾ ಬಂದದ ಯುದ್ಧ ಶುರುವಾಗಿ. ಏನು ಮುಂದಿನ ಹೆಜ್ಜೆ ಮುಂದೆ ಮುಗಿಬೋದಾ ಇನ್ನೊಂದು 10 ದಿನಗಳಲ್ಲಿ? ಇಲ್ಲ, ಮುಂದುವರಿಬೋದಾ? ಅಮೇರಿಕ ನಿಲುವಿನ ಮೇಲೆ ನಿಂತದ. ಅಮೇರಿಕ ಒಳ್ಳೆ ಡಿಸಿಷನ್ ಈಗ ಅದು ತೆಗೆದುಕೊಳ್ಬಹುದು. ಯಾಕೆ ತಪ್ಪು ತೆಗೆದುಕೊಳ್ಳೋದು ಡಿಸಿಷನ್ನ? ಅದು ಪ್ರತಿಫಲ ಊಟ ಮಾಡ್ತಾ ಇದೆ. ಅದು ಇದ್ದು ಲಾಭ ಆಗುವಂಥ ಅನೇಕ ಕ್ಷೇತ್ರಗಳು ಕಳ್ಕೊಂಡದ. ಮಿಡ್ಲ್ ಈಸ್ಟ್ ಅಥವಾ ಅದರಲ್ಲೂ ಕೊಲ್ಲಿ ರಾಷ್ಟ್ರಗಳ ಗೆಳೆತನ ಇವತ್ತು ಅವ್ರಿಗೆ ಕೊಲ್ಲಿ ರಾಷ್ಟ್ರಗಳಿಗೆ ಭಯ ಉಂಟು ಮಾಡಲಿಕ್ಕೆ ನಾವು ಇವ್ರಿಗೆ ಸೇಫ್ ಆಗಿರ್ತೀವ ಅಮೆರಿಕ ಜೊತೆಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ಭರವಸೆಯನ್ನು ಮುರಿಯುವ ಮಾತುಗಳು ಮತ್ತು ವಿಶ್ವಾಸನ ಕಳೆಯುವ ಮಾತುಗಳು. ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ಬೋದು ಅಮೆರಿಕಾಗೆ ಅಂತ ಹೇಳ್ತಾ, ಏನೋ ಆಗಲಿ ಇವತ್ತು ನಡೆದಂಥ ಈ ಯುದ್ಧ ಒಂದು ರೀತಿಯಿಂದ ಹೊಸ ಅರ್ಥನೀತಿಗೆ ದಾರಿ ಆದೀತಾ ಅನ್ನೋದು ಅಷ್ಟು ಚರ್ಚಾ ವಿಷಯ ಇದೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು 16 ನ್ಯೂಸ್ ಅರ್ಥತೆ ಸತ್ಯ ಕೈಗಂಡು ವಂದನೆಗಳು.